ನವೆಂಬರ್ ಕ್ರಾಂತಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಆದರೆ ಈ ನವೆಂಬರ್ ಕ್ರಾಂತಿ ಕುರಿತಾದಂತಹ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ TV9 ನಿಮ್ಮ ಮುಂದೆ ಇಡ್ತಾ ಇದೆ. ಈ ನವೆಂಬರ್ ಕ್ರಾಂತಿಯ ಅತಿ ದೊಡ್ಡ ಸ್ಫೋಟಕ ಸುದ್ದಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೈಕಮಾಂಡ್ ನಿಂದ ವೀಕ್ಷಕರನ್ನ ಕಳುಹಿಸಿ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಲೇಟೆಸ್ಟ್ ಅಪ್ಡೇಟ್. ಕಾಂಗ್ರೆಸ್ ಹಿರಿಯ ನಾಯಕ ಖಾಸಗಿ ಹೋಟೆಲ್ನಲ್ಲಿ ಪ್ರತ್ಯೇಕ ಸಭೆಯನ್ನ ನಡೆಸಿದ್ರು. ಯಾರದು? ಪಿ ಚಿದಂಬರಂ. ಕಾಂಗ್ರೆಸ್ನ ಹಿರಿಯ ನಾಯಕರು, ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ 4 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಚಿದಂಬರಂ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯಕ್ಕೆ ಆಗಮಿಸಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಆಂತರಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಪಡಿಸಿದ್ದಾರೆ ಇವರು. ಸರ್ಕಾರ ಮತ್ತು ಪಕ್ಷದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಹೋಗಿದ್ದಾರೆ ಪಿ ಚಿದಂಬರಂ. ಸಂಗ್ರಹಿಸಿದ ಮಾಹಿತಿ ಕುರಿತು ಹೈಕಮಾಂಡ್ಗೆ ವರದಿ ನೀಡ್ತಾರೆ. ಸಂಪುಟ ವಿಸ್ತರಣೆ ಮಾಡಬೇಕಾ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾ ಅಥವಾ ಸಿಎಂ ಬದಲಾವಣೆ ಮಾಡಬೇಕಾ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹಿಸಿ ಹೈಕಮಾಂಡ್ ಸೂಚನೆ ಮೇರೆಗೆನೆ ಪಿ ಚಿದಂಬರಂ ರಾಜ್ಯಕ್ಕೆ ಆಗಮಿಸಿದ್ರು ಅನ್ನುವಂಥದ್ದು ಸ್ಪಷ್ಟ. ಒಂದು ಗುಪ್ತ ಮೀಟಿಂಗ್ ನಡೆದಿದೆ, ಗೌಪ್ಯವಾಗಿ ಸಭೆಗಳಾಗಿವೆ. ಈ ಸಭೆಯಲ್ಲಿ ಒಬ್ಬೊಬ್ಬರ ಹತ್ರನೂ ಕೂಡ ಡೀಟೇಲ್ಸ್ ಅನ್ನ ಪಡೆದಿದ್ದಾರೆ ಪಿ ಚಿದಂಬರಂ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಈಗ ಪಿ ಚಿದಂಬರಂ ಬಂದು ಹೋಗಿರುವಂತಹ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಪಿ ಚಿದಂಬರಂ ಯಾಕೆ ಬಂದಿದ್ರು? ನಿಜಕ್ಕೂ ಹೈಕಮಾಂಡ್ ಕಳಿಸಿತ್ತಾ ಇವರನ್ನ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ದೊಡ್ಡದಾದಂಥ ಬೆಳವಣಿಗೆ ಖಂಡಿತವಾಗ್ಲೂ ನಡೀತಾ ಇದೆ. ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸುಮಾರು 4 ದಿನಗಳ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ಪಿ ಚಿದಂಬರಂ ಅವರು ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಗೌಪ್ಯವಾಗಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್ ಇದು ಖಾಸಗಿ ಕಾರ್ಯಕ್ರಮದ ಭಾಗ ಅಂತ ಹೇಳ್ತಾ ಇದ್ರು ಕೂಡ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಂದು ವಿಶೇಷವಾದ ಸಭೆ ಕೂಡ ಆಗಿದೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಹಾಗೂ ಕರ್ನಾಟಕ ಸರ್ಕಾರದ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ನ ಸೂಚನೆ ಮೇರೆಗೆ ಕಳಿಸಲಾಗಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ರಾಜ್ಯದಲ್ಲಿ ಪ್ರಮುಖವಾಗಿ ಸರ್ಕಾರ ಮತ್ತು ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆಗೆ ಕ್ಯಾಬಿನೆಟ್ ರೀಶಫಲ್ಸ್ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತಾ ಇದ್ರೆ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಅನೇಕರು ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರಸ್ತುತವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ವಿಚಾರಗಳು ಆಗ್ತಾ ಇರುವಂಥದ್ದು, ಪರ ವಿರೋಧ ಚರ್ಚೆ, ಜೊತೆಗೆ ಸಾಧ್ಯತೆಗಳ ಬಗ್ಗೆ, ಒಂದು ರಾಜಕೀಯ ಬೆಳವಣಿಗೆ ಏನಾಗ್ಬೋದು, ರಾಜಕೀಯ ಪಲ್ಲಟಗಳಾದರೆ ಅಥವಾ ರಾಜಕೀಯ ಬೆಳವಣಿಗೆ ಆದರೆ ಅದಕ್ಕೆ ಸರ್ಕಾರ ಜೊತೆಗೆ ಪ್ರಮುಖವಾಗಿ ಪಕ್ಷದ ಹೈಕಮಾಂಡ್ ಯಾವ ಹೆಜ್ಜೆಯನ್ನು ಇಟ್ಟಬೇಕು, ಇದೆಲ್ಲವನ್ನೂ ಕೂಡ ವಿವರವಾಗಿ ಒಂದು ಮಾಹಿತಿಯನ್ನು ಕಲೆ ಹಾಕೊಂಡು ಹೋಗಿದ್ದಾರೆ ಅಂತ ಈಗ ಬರ್ತಾ ಇರುವಂಥ ಮಾಹಿತಿ. ಅಫ್ಕೋರ್ಸ್ ಒಂದು ವಿಚಾರ ಕೇಳ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರಾಗಿದ್ದಾರಲ್ಲ, ಅವ್ರಿಗೆ ಗೊತ್ತಿರಲ್ವಾ ಅಂತ. AICC ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿ ಒಂದು ಈ ರೀತಿಯಂಥ ಸಂಪ್ರದಾಯಗಳಿದೆ. ಅಫ್ಕೋರ್ಸ್ ಅಧ್ಯಕ್ಷರಾಗಿ ಮಾಹಿತಿ ಇದ್ದರೂ ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಇನ್ನಿತರ ಪ್ರಮುಖ ನಾಯಕರಿಗೆ ಒಂದು ವಿಶೇಷವಾದಂಥ ಮಾಹಿತಿ ನೀಡಬೇಕಾಗಿದೆ. ಜೊತೆಗೆ ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಲಿಖಿತ ರೂಪದಲ್ಲಿ ಒಂದು ವರದಿಯನ್ನು ಕೊಟ್ಟರೆ ಆಗ ಅದಕ್ಕೊಂದು ಅಥೆಂಟಿಸಿಟಿ ಕೂಡ ಸಿಗುತ್ತೆ. ಯಾರೋ ಬಂದು ಹೇಳಿ ಮೌಖಿಕವಾಗಿ ಹೇಳೋದಕ್ಕಿಂತ ಅದು ಸಾಧ್ಯತೆ ವಿವರವನ್ನು ಒಂದು ಅಧಿಕೃತವಾಗಿ ದಾಖಲಿಸಿ ಜೊತೆಗೆ ಆಗಬಹುದಾದಂಥ ಆ ಪರಿಣಾಮವನ್ನು ಎದುರಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಕೂಡ ಕಾರ್ಯತಂತ್ರದ ಭಾಗವಾಗಿ ರೂಪಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಈ ನಿಟ್ಟಿನಲ್ಲಿ ಚಿದಂಬರಂ ಅವ್ರನ್ನ ಇಲ್ಲಿ ಕಳಿಸಲಾಗಿತ್ತು. ಅವ್ರ ಜೊತೆಗೆ ಕೆಲವರು ಮಾತುಕತೆ ಕೂಡ ಮಾಡಿದ್ದಾರೆ. ಇದನ್ನು ತುಂಬ ಗೌಪ್ಯವಾಗಿಟ್ಟಿದ್ದಾರೆ, ಎಲ್ಲೂ ಕೂಡ ಯಾರಿಗೂ ಕೂಡ ನೇರವಾಗಿ ಹೇಳಿಲ್ಲ. ಹೀಗಾಗಿ ಒಂದು ಖಾಸಗಿ ಮಾತುಕತೆಯಾಗಷ್ಟೇ ಅಥವಾ ಒಂದು ಗೌಪ್ಯ ಸಭೆಯಾಗಷ್ಟೇ ಇದನ್ನು ಮಾಡಲಾಗಿದೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಬಹಿರಂಗಪಡಿಸಲು ಸಹಜವಾಗಿಯೇ ಇನ್ನಷ್ಟು ಪಾಪಪ್ ಆಗ್ಬೋದು, ಬೆಳವಣಿಗೆ ಇನ್ನಷ್ಟು ದೊಡ್ಡದಾಗ್ಬೋದು. ಸಹಜವಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಯ ಜೊತೆಗೆ ಅದು ಸರ್ಕಾರದ ಮೇಲೂ ಕೂಡ ಪರಿಣಾಮ ಬರುತ್ತೆ, ಶಾಸಕರ ಮೇಲೂ ಕೂಡ ಪರಿಣಾಮ ಬರುತ್ತೆ, ಕಾರ್ಯಕರ್ತರ ಮೇಲೂ ಕೂಡ ಪರಿಣಾಮ ಬರುತ್ತೆ, ಜೊತೆಗೆ ಆಡಳಿತದ ಮೇಲೂ ಕೂಡ ಪರಿಣಾಮ ಬರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಗೌಪ್ಯವಾಗಿ ಇಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈಗ ಚಿದಂಬರಂ ಅವರ ಆಗಮನ ತಡವಾಗಿ ಬೆಳಕಿಗೆ ಬರ್ತಾ ಇದ್ರು ಕೂಡ ಕಾಂಗ್ರೆಸ್ ಮನೆಯಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ. ಆದರೆ ಬೆಳವಣಿಗೆ ಯಾವಾಗ ಅದು ಫಲಿತಾಂಶವಾಗೋ ಅಥವಾ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಅದಕ್ಕೆ ದಿನಾಂಕ ಅಥವಾ ಮುಹೂರ್ತ ಫಿಕ್ಸ್ ಆಗಬೇಕಾದ್ರೆ ಸದ್ಯಕ್ಕೆ ಯಾವುದೇ ಬೆಳವಣಿಗೆ ಕಾಣಿಸ್ಕೊಳ್ತಾ ಇದ್ರೂ ಕೂಡ ಹೊರಭಾಗದಲ್ಲಿ ಒಳಗೆ ಅಂತರಾಳದಲ್ಲಿ ಅಂಡರ್ ಕರೆಂಟ್ ತುಂಬ ಜೋರಾಗಿನೇ ಇದೆ. ಧನ್ಯವಾದ ಪ್ರಮೋದ್, ತಮ್ಮ ಮಾಹಿತಿಗಾಗಿ.